ಹಾಯ್ ಫ್ರೆಂಡ್ಸ್, ಈಗ ಯಾರ್ಯಾರೆಲ್ಲ ಸಿವಿಲ್ ಪಿ ಸಿ ಓದ್ತಾ ಇದ್ದೀರಿ ಫ್ರೆಂಡ್ಸ್, ಇನ್ನೊಂದು 10 ಡೇಸ್ ಇದೆ ಫ್ರೆಂಡ್ಸ್. ಆಲ್ಮೋಸ್ಟ್ ನೀವು ಎಷ್ಟು ಓದಿರಿ ಫ್ರೆಂಡ್ಸ್ ಅಷ್ಟು ರಿವಿಷನ್ ಮಾಡ್ಕೊಳ್ಳಿ. ಈಗ ಡೈಲಿ ಟೆಸ್ಟ್ಗಳನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್, ಟೆಸ್ಟ್ಗಳನ್ನು ತೆಗೆದುಕೊಳ್ಳಿ, ಆದಷ್ಟು ರಿವಿಷನ್ಗಳನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಯಾವ ಟಾಪಿಕ್ಗಳ ಮೇಲೆ ಜಾಸ್ತಿ ಬರ್ತಾಯಿದ್ದೇವೆ ಅಂತ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಅವನ್ನ ಒಂದು ಸ್ವಲ್ಪ ರಿಪೀಟ್ ರಿವಿಷನ್ ಮಾಡ್ಕೊಳ್ಳಿ. ಆದ ಟೆಸ್ಟ್ ಸೀರೀಸ್ ತೆಗೆದುಕೊಳ್ಳಿ. ನಿಮ್ಮದೇ ಆದ ಒಂದು ಟೈಮ್ ಟೇಬಲ್ ಸೆಟ್ ಮಾಡಿಕೊಂಡು ಮೊದಲ ಟೆಸ್ಟನ್ನು ತೆಗೆದುಕೊಳ್ಳಿ. ಟೆಸ್ಟನ್ನು ತೆಗೆದುಕೊಂಡು ನಾನು ಇನ್ನೂ ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು, ನಾನು ಇನ್ನೂ ಯಾವುದರಲ್ಲಿ ವೀಕ್ ಇದ್ದೀನಿ, ನಾನು ಇನ್ನೂ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀನಿ ಅಂತ ತೆಗೆದುಕೊಳ್ಳಿ ಫ್ರೆಂಡ್ಸ್. ಮೆಂಟಲ್ ಎಬಿಲಿಟಿ ಬಂತು, ಕರೆಂಟ್ ಅಫೇರ್ಸು, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು ಮತ್ತು ಕರೆಂಟ್ ಅಫೇರ್ಸು, ಉಳಿಕೆದು ಯಾವ ಟಾಪಿಕ್ ಇದಾವೆ ಫ್ರೆಂಡ್ಸ್ ಅವಷ್ಟು ಟಾಪಿಕ್ಗಳ ಮೇಲೆ ನಿಮ್ಮದೇ ಆದ ಒಂದು ಸ್ವತಃ ಒಂದು ಟೆಸ್ಟನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್. ಆ ಟೆಸ್ಟ್ ತೆಗೆದುಕೊಳ್ಳೋ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಪರ್ಸೆಂಟ್ ಓದಿದ್ದೀನಿ, ಇನ್ನು ಎಷ್ಟು ಪ್ರಿಪ್ರೇಷನ್ ಆಗಬೇಕು ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್. ನಾನು ಎಷ್ಟು ಪರ್ಸೆಂಟೇಜ್ ಮಾಡಬಲ್ಲೆ ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಆಲ್ಮೋಸ್ಟು ಅದರ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೇನು 10 ಡೇಸ್ ಇದೆ ಫ್ರೆಂಡ್ಸ್. ಆಲ್ಮೋಸ್ಟ್ ಮೈಂಡ್ ಕೂಲ್ ರೀತಿಯಿಂದ, ಶಾಂತ ರೀತಿಯಿಂದ ಆರಾಮಾಗಿ ರಿವಿಷನ್ ಮಾಡ್ಕೊತೀವಿ ಫ್ರೆಂಡ್ಸ್. ಆದಷ್ಟು ಕಾನ್ಫಿಡೆಂಟ್ ಇಟ್ಕೊಳ್ಳಿ ಫ್ರೆಂಡ್ಸ್. ನಾನು ಎಷ್ಟು ಓದಿದ್ದೀನಿ ಅಷ್ಟು ಕ್ವಶನ್ಗಳು ಬರ್ತಾವೆ ಅನ್ನೋದನ್ನು ಕಾನ್ಫಿಡೆಂಟ್ ಇಟ್ಕೊಳ್ಳಿ ಫ್ರೆಂಡ್ಸ್. ಆಲ್ಮೋಸ್ಟ್ ಅದರ ಮುಖಾಂತರ ನೀವು ಅದೇ ಕಾನ್ಫಿಡೆಂಟನ್ನು ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಎಕ್ಸಾಮಿಗೆ ಆಲ್ಮೋಸ್ಟ್ ಅದೇ ಕ್ವಶನ್ಗಳು ಬರ್ತಾವೆ. ಹಾಗೆ ಆಲ್ಮೋಸ್ಟ್ ನೀವು ಕಾನ್ಫಿಡೆಂಟ್ ಅದ್ರ ಮೇಲೆ ಹೇಳಿ ಫ್ರೆಂಡ್ಸ್. ನಾನು ಎಷ್ಟು ಓದಿದ್ದೀನಿ ಅಷ್ಟರ ಮೇಲೆ ನನ್ನ ಕ್ವಶನ್ಗಳು ಬರ್ತಾವೆ, ನಾನು ಅಷ್ಟರೊಳಗೆ ನಾನು ಬರೆದು ನಾನು ಸಿವಿಲ್ ಪಿ ಸಿ ಹಾಕಿನಂತಂದು ಕಾನ್ಫಿಡೆಂಟ್ ಇಟ್ಕೊಳ್ಳಿ ಫ್ರೆಂಡ್ಸ್. ಅದ್ರ ಮೇಲೆ ಕಾನ್ಫಿಡೆಂಟ್ ಇಟ್ಕೊಂಡು ಓದಿಬಿಡಿ ಫ್ರೆಂಡ್ಸು. ಆಲ್ಮೋಸ್ಟು ಈಗ ಯಾವ ಪ್ರಿಪ್ರೇಷನ್ ಮಾಡಿರ್ತೀರಿ ಫ್ರೆಂಡ್ಸ್, ಯಾವ ಆಥರ್ಸ್ ಬುಕ್ ಓದಿರಿ, ಯಾವ ಕೋಚಿಂಗ್ ಬುಕ್ಸ್ ಓದಿರಿ ಫ್ರೆಂಡ್ಸ್, ಅವನುಗಳನ್ನು ರಿವಿಷನ್ ಮಾಡ್ಕೊಳ್ಳಿ. ರಿವಿಷನ್ ಮಾಡ್ಕೊಂಡು ಕಂಟಿನ್ಯೂ ದಿನ ಒಂದು 100 ಕ್ವಶನ್ಗಳು ಟೆಸ್ಟ್ ಸೀರೀಸ್ ತೆಗೆದುಕೊಳ್ಳಿ ಫ್ರೆಂಡ್ಸ್. ನಿಮ್ಮದೇ ಏನೋ ಕ್ವಶನ್ ಪೇಪರ್ ಏನು ನೋಡಬೇಡ್ರಿ, ಸ್ವತಃ ಕ್ವಶನ್ ಪೇಪರ್ನು ಅಷ್ಟೇ ಬಿಡಿಸೋದು ನೋಡ್ಕೊಳ್ಳಿ ಫ್ರೆಂಡ್ಸ್. ಆನ್ಸರ್ ನೋಡಬೇಡ್ರಿ, ಕ್ವಶನ್ ಪೇಪರನ್ನು ಒಟ್ಟು ಅದರಲ್ಲಿ ನೋಡಿಕೊಂಡು ನಾನು ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಫ್ರೆಂಡ್ಸು. ಆಲ್ಮೋಸ್ಟ್ ಇದ್ರಾಗ ಎಲಿಮಿನೇಟೆಡ್ ಟ್ರಿಕ್ಸ್ ಜಾಸ್ತಿ ಇರ್ತವೆ ಫ್ರೆಂಡ್ಸ್. ಹಾಗಾಗಿ ಎಲಿಮಿನೇಟ್ ಮಾಡೋಕ್ಕೆ ಭಾಳ ಇದು ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ನೀವು 4 ಕ್ವಶನ್ಗಳನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಅದರಲ್ಲಿ ಎಲಿಮಿನೇಟ್ ಮಾಡೋದು ಯಾವ ಥರ ಇರ್ತವೆ ಫ್ರೆಂಡ್ಸ್ ತಿಳ್ಕೊಂಡು ಆಲ್ಮೋಸ್ಟ್ ಅದರ ಮೇಲೆ ನೀವು ಸ್ಟಡಿ ಮಾಡ್ಕೊತ ಹೋಗಿ ಫ್ರೆಂಡ್ಸು. ಯಾವ ರೀತಿ ಈಗ ಸ್ಟಡಿ ಮಾಡ್ಕೊತ ಹೋಗ್ತೀರಿ ಫ್ರೆಂಡ್ಸ್, ಅದೇ ಪ್ರೊಸೀಜರನ್ನು ಕಂಟಿನ್ಯೂ ಮಾಡಿ ಫ್ರೆಂಡ್ಸು. ಮತ್ತು ಈಗ ನೀವು ಎಷ್ಟು ಓದಿದ್ದೀರಿ ಅವನ್ನ ಓದಿ ಫ್ರೆಂಡ್ಸು. ಹೊಸ ಬುಕ್ಗಳನ್ನು ಓದಬೇಡಿ. ಈಗ ಆಲ್ಮೋಸ್ಟ್ ನೀವು ಯಾವ ಸೋರ್ಸ್ ಮೇಲೆ ಓದಿದ್ದೀರಿ ಫ್ರೆಂಡ್ಸ್ ಅದನ್ನೇ ರಿಪೀಟ್ ಮಾಡಿ ಅದನ್ನೇ ರಿವಿಷನ್ ಮಾಡ್ಕೊಳ್ಳಿ ಫ್ರೆಂಡ್ಸು. ನೋಡ್ಕೊಂಡು ಡೈಲಿ ಒಂದು 2-3 ಟೆಸ್ಟ್ ಸೀರೀಸ್ ತೆಗೆದುಕೊಳ್ಳಿ ಫ್ರೆಂಡ್ಸು. ಆಲ್ಮೋಸ್ಟ್ ಟೆಸ್ಟ್ ಸೀರೀಸ್ ತೆಗೆದುಕೊಂಡು ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾಗಿ ಈಗ ಅವ್ರು KR ನಡೆಸ್ತಾ ಇರ್ತಾರಲ್ಲ, KR ನಡೆಸಿರುವಂಥ ಎಕ್ಸಾಮ್ ಸಿವಿಲ್ PSI ಯಾವ ನಡೆಸಿದ್ದಾರೆ ನೋಡಿ ಫ್ರೆಂಡ್ಸ್. ಸಿವಿಲ್ PSI ಮೇಲೆ ಇದು KR ನಡೆಸಿರುವಂಥದ್ದು 407, 402 ಮತ್ತು 545 ಈ ಮತ್ತು ರೀಸೆಂಟಾಗಿ ನಡೆಸಿರುವಂಥ KR ಕ್ವಶನ್ ಪೇಪರ್ ಯಾವಿದೆ ಫ್ರೆಂಡ್ಸ್, ಆ ಕ್ವಶನ್ ಪೇಪರ್ ತೊಗೊಳ್ಳಿ ಫ್ರೆಂಡ್ಸು. ಆ ಕ್ವಶನ್ ಪೇಪರ್ ಮೇಲೆ ತೊಗೊಂಡು ಅದರಲ್ಲಿ ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಗಳು ಕೇಳಿದ್ದಾರೆ, ಎಲ್ಲಿದ್ದ ಕೇಳ್ತಾ ಇದ್ದಾರೆ, ಯಾವ ರೀತಿ ಕೇಳ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ ಫ್ರೆಂಡ್ಸ್. ತಿಳ್ಕೊಂಡು ಅದರ ಮುಖಾಂತರ ನೀವು ಓದ್ಕೊಂಡು ಹೋಗಿ ಫ್ರೆಂಡ್ಸು. ಆಲ್ಮೋಸ್ಟ್ ನೀವು ಎಷ್ಟು ಈಗ ಕ್ವಶನ್ ಪೇಪರು ಟೆಸ್ಟ್ ಸೀರೀಸನ್ನು ತೆಗೆದುಕೊಂಡು ಪ್ರಿಪ್ರೇಷನ್ ಹಾಕಿರಿ ಅಷ್ಟು ನಿಮ್ಮದು ರಿಸಲ್ಟ್ ಬರುತ್ತೆ ಫ್ರೆಂಡ್ಸು. ಹಾಗಾಗಿ ಈಗಲೇ ನೀವೇನು 10 ಡೇಸ್ ಇದೆ ಫ್ರೆಂಡ್ಸು, ನೀವು ಆಲ್ಮೋಸ್ಟು ಟೆಸ್ಟ್ ಸೀರೀಸನ್ನು ತೆಗೆದುಕೊಳ್ಳುವಂಥ ಹೋಗಿ ಫ್ರೆಂಡ್ಸ್. ಡೈಲಿ 1-2 ಟೆಸ್ಟ್ ಸೀರೀಸ್ ತೊಗೊಂಡ್ರಿ ಅಂದರೆ ನಿಮ್ಗೆ ಈಜಿ ಆಗುತ್ತೆ ಫ್ರೆಂಡ್ಸ್. ಆಲ್ಮೋಸ್ಟ್ 2 ಟೆಸ್ಟ್ ಸೀರೀಸ್ ತೊಗೊಂಡ್ರಿ ಅಂದರೆ ಈಜಿ ಕಂಟಿನ್ಯೂ ಆಗುತ್ತೆ ನಿಮಗೆ. ದಿನ 2 ಟೆಸ್ಟ್ ಸೀರೀಸ್ ತೊಗೊಂಡು ಹೋದ್ರಿ ಅಂತ ಫ್ರೆಂಡ್ಸ್, ನಿಮ್ಗೆ ನಾಳೆ ಎಕ್ಸಾಮ್ದು ಅರ್ಧ ಪ್ರಿಪ್ರೇಷನ್ ಇಲ್ಲೇ ಆಗಿಬಿಡ್ತೀರಿ ಫ್ರೆಂಡ್ಸ್. ಆಲ್ಮೋಸ್ಟ್ ನೀವು ಅವರು ಯಾವ ಟೈಮ್ ಟೇಬಲ್ ಕೊಟ್ಟರೆ ಪ್ರಕಾರ ಆ ಟೈಮ್ ಟೇಬಲ್ ಪ್ರಕಾರ ನೀವು ಇಲ್ಲೇ ಕುಂತು ಪ್ರಿಪ್ರೇಷನ್ ಮಾಡ್ಕೊತ ಹೋಗ್ಬಿಟ್ರೆ ಅಲ್ಲಿ ಪೂರ ಈಸಿ ಆಗುತ್ತೆ ಫ್ರೆಂಡ್ಸ್. ನೀವೇನು ಇಲ್ಲಿ ಮನೇಲಿ ಕುಂತು ಟೆಸ್ಟ್ ಸೀರೀಸ್ ತೊಗೊಂಡು ಬಿಡಿಸ್ತಾ ಇರ್ತೀರಿ ಫ್ರೆಂಡ್ಸ್, ಅದೇ ಥರನೂ ಆದ ಪ್ರೊಸೀಜರ್ ಇರುತ್ತೆ ಫ್ರೆಂಡ್ಸ್. ಅದನ್ನೇ ನೀವು ಇಲ್ಲಿ ಮನೆಯಲ್ಲೇ ರೂಢಿ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಆಲ್ಮೋಸ್ಟ್ ಕುಂತು ಮನೆಯಲ್ಲೇ ಟೆಸ್ಟ್ ಸೀರೀಸ್ ತೆಗೆದುಕೊಳ್ಳೋದು ಅದೇ ರೀತಿ ಮಾಡ್ಕೊತ ಹೋಗಿ ನೀವು ಆಲ್ಮೋಸ್ಟ್ ಆ ಥರ ಮಾಡ್ಕೊತ ಹೋದ್ರಿ ಅಂದರೆ ಇನ್ನೂ ಈಸಿ ಆಗುತ್ತೆ ಫ್ರೆಂಡ್ಸು. ಹಾಗಾಗಿ ಮೈಂಡನ್ನು ಕಾಮ್ ರೀತಿಯಿಂದ ಇಟ್ಕೊಳ್ಳಿ, ಕೂಲ್ ರೀತಿಯಿಂದ ಇಟ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸು. ಆಲ್ಮೋಸ್ಟು ನೀವು ಯಾವ ರೀತಿ ಮೈಂಡ್ ಕೂಲಾಗಿ ಇಟ್ಕೊತೀರ ಅದೇ ಫ್ರೆಂಡ್ಸು. ಎಕ್ಸಾಮ್ನಲ್ಲಿ ಆಲ್ಮೋಸ್ಟು ನಾವು ಓದಿದ್ದೇ ಬರ್ತಾವೆ ಅನ್ನೋದೊಂದು ತಲೆಗೆ ಇಟ್ಕೊಳ್ಳಿ ಫ್ರೆಂಡ್ಸು. ಆಲ್ಮೋಸ್ಟು ಕಾನ್ಫಿಡೆಂಟ್ ಇರಲಿ ಫ್ರೆಂಡ್ಸ್, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇರಲಿ. ನಾನು ಹೆಂಗಾರು ಬಂದ್ರೆ ನಾನು ಎಕ್ಸಾಮ್ನಲ್ಲಿ ಮೆರಿಟ್ ಲಿಸ್ಟಲ್ಲಿ ನನ್ನ ಹೆಸರು ಕುಂದಿರ್ಸಿ ಅನ್ನೋದೊಂದು ಕಾನ್ಫಿಡೆಂಟ್ ಇಟ್ಕೊಳ್ಳಿ ಫ್ರೆಂಡ್ಸು. ಕಾನ್ಫಿಡೆಂಟ್ ಮುಖಾಂತರ ನೀವು ಪ್ರಿಪ್ರೇಷನ್ ಮಾಡಿ ಫ್ರೆಂಡ್ಸು. ಅದೇ ಇಟ್ಕೊಳ್ಳಿ, ಒಟ್ಟೊಂದು ಹೋಪ್ ಇರಲಿ ಫ್ರೆಂಡ್ಸು. ನಾನು ಆಲ್ಮೋಸ್ಟ್ ಇದೇ ಇಯರ್ದಾಗ ನಾನು ಪೊಲೀಸ್ ಹಾಕಿನಂತ ಅನ್ನೋದೊಂದು ದೃಢ ನಿರ್ಧಾರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ದೃಢ ನಿರ್ಧಾರ ಮುಖಾಂತರ ನೀವು ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಈ ಥರ ಮಾಡ್ಕೊತ ಹೋದ್ರಿ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ನಾಳೆ ಎಕ್ಸಾಮ್ನಲ್ಲಿ ಈಜಿ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದನ್ನೇ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಯಾರ್ಯಾರು ನಮ್ಮದು ಎಜುಕೇಷನ್ ಚಾನಲ್ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೈಡ್ ಕ್ಯಾಂಪ್ ಬಟನ್
ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಡೈಲಿ ಇಂಥವು ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ನಿಮ್ಮ ಪ್ರೋತ್ಸಾಹ ನಿಮ್ಮದು ಇದು ಇತ್ತಂದ್ರೆ ಫ್ರೆಂಡ್ಸ್ ಇನ್ನೂ ವೀಡಿಯೋಗಳನ್ನು ಮಾಡ್ತೀನಿ ಫ್ರೆಂಡ್ಸ್, ಹೆಚ್ಚೆಚ್ಚಿಗೆ ಮತ್ತು ಕ್ಲಾಸ್ಗಳನ್ನು ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಸಪೋರ್ಟ್ ಇರಲಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಇತ್ತಂದ್ರೆ ನಾನು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಯಾರ್ಯಾರು ನೋಡ್ತಾ ಇದ್ದೀರಿ ಫ್ರೆಂಡ್ಸ್ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.